ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಎನ್ ಕೆ ಮಾತಾಡ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಪಾರ್ಟ್ 4 ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದಾಗಿ ಹವ್ಯಾಸಗಳು, ಪ್ರಾಣಾಯಾಮ ಕಲಿಯಿರಿ, ಹಾಸ್ಯಾಸ್ಪದ ನೀಡುವಂತಹ ಅಥವಾ ಮನೋರಂಜನೆ ನೀಡುವಂಥ ವಿಡಿಯೋಗಳನ್ನು ನೋಡಿ, ದಿನದ ಹಿಂದೆ ಕೆಲವು ನಿಮಿಷಗಳನ್ನು ಆಲೋಚನೆ ಮಾಡಿ, ಆಟ ಪಾಠಗಳಲ್ಲಿ ಭಾಗವಹಿಸಿ. ನಾವು ಪಾಸಿಟಿವ್ ಮನೋಭಾವದಿಂದ ದಿನವನ್ನು ಶುರು ಮಾಡಿದರೆ ಆ ದಿನ ತುಂಬ ಖುಷಿಯಾಗಿರುತ್ತದೆ. ಸಂಗೀತ ಪಾಠಗಳನ್ನು ಅಭ್ಯಾಸ ಮಾಡೋದು, ತೋಟಗಾರಿಕೆ ಕೆಲಸಗಳನ್ನು ಮಾಡೋದು, ನಿಮಗೆ ಉತ್ಸಾಹವನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳುವುದು, ಧಾರ್ಮಿಕ ಪುಸ್ತಕಗಳನ್ನು ಓದುವುದು, ಆಹಾರವನ್ನು ಶಾಂತವಾಗಿ ಸಮಾಧಾನವಾಗಿ ಸೇವಿಸುವುದು, ಪ್ರಾಣಿಗಳೊಂದಿಗೆ ಸಮಯವನ್ನು ಕಳೆಯುವುದು, ತಂತ್ರಜ್ಞಾನದಿಂದ ದೂರವಾಗಿ ಸಮಯವನ್ನು ಕಳೆಯುವುದು, ನಿಮ್ಮ ಸಮಯವನ್ನು ಉತ್ತಮವಾಗಿ ನಿರ್ವಹಿಸುವುದು, ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿರಿಸುವುದು, ಭಾವನಾತ್ಮಕ ಜೀವನ ಬೆಂಬಲವನ್ನು ಹುಡುಕುವುದು, ಹಸಿರಿನ ಅರಣ್ಯ ಅಥವಾ ಸಮುದ್ರ ತೀರದಲ್ಲಿ ಕಾಲ ಕಳೆಯಿರಿ. ಬರೀ ನಿಮ್ಮ ಕೈಯಲ್ಲಿ ಏನು ಕೆಲಸವಿಲ್ಲದ ಸಮಯವನ್ನು ಮೀಸಲಿಡಿ. ಆಹಾರ ನಿಯಮಗಳನ್ನು